ಬಳಸಿದ ಅಂದ್ರ ಲೆಕ್ಕ ಮಾಡಿದ ಏನ್ ಅವಸ್ಥೆಗಳೇನದಾವಲ್ಲ ಮೂರ್ ಅವಸ್ಥೆಗಳದಾವಲ್ಲ ಸಾಮಾನ್ಯ ಎಲ್ಲರಿಗಿರ್ತಾವ. ಈ ತೂರ್ಯಾತೀತನ ಸಾಧನೆ ಮುಖಾಂತರ ಜ್ಞಾನದ ಮುಖಾಂತರ ಪಡ್ಯಾಕ ಬರ್ತದ. ಇವು 5 ಅವಸ್ಥೆಗಳು ಕೂಡ ನಮ್ಗ ಗಣನಿಗೆ ಬರ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳಿ, 3 ಅವಸ್ಥೆ 3 ಅಳಿದು ತೂರ್ಯಾವದು ಗುಣಗಂಧ ಅವಸ್ಥೆ ಇವು ಆತ್ಮನೊಳಗಿಲ್ಲ ಅನ್ನುವಂಥದ್ದನ್ನ ಈ ಪಲ್ಲವಿಗಳು ಇಟ್ಕೊಂಡು ಹೆಂಗಿದು ಇಲ್ಲ ಅನ್ನುವಂಥದ್ದನ್ನ ಇಟ್ಟೋತಾನ. ಇದು ಜಗ ಹೆಂಗದಿದು ಇದು ಒಂದೊಂದ್ ಹೇಳ್ಕೋತ ಬಂದಾರ. ಇಲ್ಲಿ ನಮಗ ಇವತ್ತು ಯಾವ್ದಪ್ಪ ಅಂದ್ರ 6, 7, 8 3 ನುಡಿಗಳನ್ನ ನಾವ್ ಇಲ್ಲಿ ತಿಳ್ಕೊಂಡು ಹೋಗುಮ. 3 ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ಈ ತೂರ್ಯ ಅವಸ್ಥೆಯು ಗುಣ ಅವಸ್ಥೆ ಅಲ್ಲ, ಇದು ಹೆಂಗಪ್ಪ ಅಂದ್ರ ನಿರ್ಗುಣ ಅವಸ್ಥೆ ಅಲ್ಲಕ್ಕಿಂತೂ ಗುಣಗಂಧ ಅವಸ್ಥೆ ಅಂತ ಹೇಳ್ತಾರ. ಇಲ್ಲಿ ಇವು 3 ಅವಸ್ಥೆಗಳ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳು ಏನದಾವಲ್ಲ ಇವು ಎಲ್ಲರಿಗೂ ಅನುಭವಕ್ಕೆ ಬಂದವು. ನಾವು ಅವಕ್ಕೂರ ದಾಟು ಜಾಗ್ರ ಅವಸ್ಥೆ ಕಾರ್ಯಗಳು, ಸ್ವಪ್ನ ಅವಸ್ಥೆ ಕಾರ್ಯಗಳು, ತೂರ್ಯ ಅವಸ್ಥೆಯನ್ನ ನಿರ್ವಿಕೆ ಜ್ಞಾನ ನಮ್ಗೆ ಅನುಭವಕ್ಕೆ ಬಂದದ. ಆದ್ರ ಇವು ಅವಸ್ಥೆಗಳು ಏನಪ್ಪಾ ಅಂದ್ರ ಇವು ನನ್ನೊಳಗ ಅದಾವನು ಅಂದ್ರ ನನ್ನ ಸಾಕ್ಷಿ ಒಳಗೆ ಇಲ್ತಾನ ತೋರ್ಯವು. ಸಾಕ್ಷಿಯಿಂದ ನಮ್ಗೆ ಜ್ಞಾನ ಆಗ್ಯದ, ನಾನು ಸಾಕ್ಷಿ ಇದೀನಿ ಅನ್ನುವಂಥದ್ದು ಅನುಭವ ಬಂದದ. ಅದಕ್ಕ ಈ 4ನೇ ಅವಸ್ಥೆ, ಈ 4 ಅವಸ್ಥೆಯು ಗುಣಗಳ ವಾಸನಾತ್ಮಕವಾಗಿರ್ತದ. ಸತ್ವಾದಿ ಗುಣಗಳ ಮೂಲಕ ತೂರುವ ಜಾಗ್ರಾದಿ ಅವಸ್ಥೆಯೂ ಅಲ್ಲ, ಹಾಗೂ ಯಾವುದೊಂದು ಗುಣವಿಲ್ಲದ ನಿರ್ಗುಣ ಸ್ವರೂಪವೂ ಅಲ್ಲ, ಕಿಂತು ನಾನು ಗುಣಗಂಧಾತ್ಮಕ ಅವಸ್ಥೆ ಇರ್ತದ ಅನ್ನೋದನ್ನ ಅನುಭವಕ್ಕೆ ಬಂದದ. ಅಂದ್ರೆ 3 ವಾಸನೆಗಳ ಮುಖಾಂತರ ಸಾಕ್ಷಿ ಜ್ಞಾನದ ಸಾಕ್ಷಿ ಒಳಗ ಹೋದಾವು. ಯಾಕಂದ್ರೆ ವಾಸನಾ ಗಂಧನೇ ಅದು ಸಾಕ್ಷಿ ಆಗ್ಯದ ಅಂತ ಹೇಳಿ ನಾವು ಈ 3 ಅವಸ್ಥೆಗಳಿಂದ ಏನ ಅರಿತುವಂತದ್ದಲ್ಲ, ಅದ್ರೊಳಗ 3 ಅರಿವಿಕೆ ಅದಾವಲ್ಲಿ, ಅದು ಏನೇ ಸಾಕ್ಷಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೋಗಿ ಇನ್ ಹೇಳ್ತಾರ. ಅಂದ್ರೆ ಏನ್ ಹೇಳ್ತಾರಂದ್ರ ಈ ತೂರ್ಯ ಅವಸ್ಥೆ ಸ್ವರೂಪನು ವರ್ಣಿಸ್ತಾರ. ತೂರ್ಯ ಅವಸ್ಥೆ ನಂದು ಹೆಂಗದಪ್ಪ ಅಂದ್ರೆ 6, 7, 8 ಇಲ್ಲಿ 3 ಅವಸ್ಥೆಗಳ ಬಗ್ಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಅದು ಮಾಯಾ ಉಪಾಧಿ ಎಂಬ ಅವಸ್ಥೆ ವಾಸನಾ ಪದವಾದ ಪ್ರಯತ್ನಗಳಿಲ್ಲದೆ ಇವು ವಾಸನಾ ರೂಪವಾದ ಪ್ರಯತ್ನಗಳಿಲ್ಲದೆ ಉದಿಸುವ 3 ಅವಸ್ಥೆಗಳು ಅಳಿದು ತನ ಅಭ್ಯಾಸ ಜನಿತವು. ಅಂದ್ರೆ ಇವು 3 ಅವಸ್ಥೆಗಳು ಅಳಿದು ನಾಶವಾಗಿ ಉಳಿದ ಅವಿಶಿಷ್ಟನಾದ ಏನೈತಲ್ಲ ನನ್ನ ಸ್ವರೂಪ ಐತಲ್ಲ ಅದು ಅಭ್ಯಾಸದಿಂದ ಅನುಭವಕ್ಕೆ ಬರ್ತದ. ಅದು ತನು ಅಭ್ಯಾಸ ಸಂಜನಿತವು. ಉದಿಸುವ 3 ಅವಸ್ಥೆಗಳ ಏನದಾವ್ ನಾಶವಾಗಿ ಅವಿಶಿಷ್ಟವಾದ ಯಾವುದು ನನ್ನ ಸ್ವರೂಪ ಏನದಲ್ಲ ಅದು ನನಗೇನಾಗ್ತದ ಅಭ್ಯಾಸ ಮುಖಾಂತರ ನನ್ನ ಅನುಭವಕ್ಕೆ ಬರ್ತದ. ಇಲ್ಲಿ ಏನಾದ್ರ ಅಭ್ಯಾಸ ಅಂದ್ರೆ ಸಾಧನೆ ಮುಖಾಂತರ ನನ್ನ ಅನುಭವಕ್ಕೆ ಬರ್ತದ. ಸಾಧನೆ ಇಲ್ಲದವರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ಕೊತ ಬಂದಾರ. ನಿಜಗಳು ಇದು ದಯಾಮಯ ಪದದೊಳಗ ಸಾಧನೆಯಿಂದಲೇ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ದಂಗಾಯ್ತಂದ್ರ ತೂರ್ಯ ಅವಸ್ಥೆಯು ಮಾಯ ಉಪಾದಿಯಿಂದ ಕೂಡಿದ್ದು ಮತ್ತು ಜಾಗ್ರಾದಿ ಅವಸ್ಥೆಗಳು ಗುಣಾತ್ಮಕವಾಗಿರ್ತಾವ. ಇದು ಗುಣಗಳ ಗಂಧಾವಸ್ಥೆ ಆಗ್ಯದ. ಸಕಲ ಜೀವಿಗಳಿಗೆ ಏನೊಂದು ಪ್ರಯತ್ನವನ್ನು ಮಾಡದಿದ್ದರೂ ತನ್ನಷ್ಟಿಗೆ ತಾವೇ ಹುಟ್ಟಿ ನಾಶವಾಗಿ ಹೋಗ್ತಾವ. ಆದ್ರೆ ಜಾಗ್ರಾದಿ 3 ಅವಸ್ಥೆಗಳು ಇರ್ತವೆ. ಅವು ಆದಿ ಅಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ 3 ಅವಸ್ಥೆಗಳು ತಮ್ಮಷ್ಟು ತಾವು ಹುಡ್ತಾವ, ತಾವು ಒಂದ್ ದಿವ್ಸ ಇಲ್ಲಾರಂಗ ಆಗ್ತಾವು. ನಮ್ ಎಲ್ಲರದು ಏನು ಉದ್ದೇಶ ಅದ, ಶಾಸ್ತ್ರ ಉದ್ದೇಶ ಏನದಂದ್ರ ಅವಕರು ತನ್ನಷ್ಟೇ ತಾವ್ ಏನ್ ಹುಟ್ಟೇವಲ್ಲ ಜಾಗ್ರತ ಅವಸ್ಥೆ ಆಗುವಂತ ವ್ಯವಹಾರಗಳು ಏನೇನಾಗ್ತಾವು, ಅಲ್ಲಿ ಏನೇನು ನಾವು ಸುಖ ದುಃಖಗಳನ್ನ ಅನುಭವಿಸಿವಿ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತದ. ಸ್ವಪ್ನ ಅವಸ್ಥೆಯೊಳಗೂ ಕೂಡ ನಾವು ಘೋರ ವೃತ್ತಿ ಒಳಗ ಏನೇನು ಸಂಕಲ್ಪ ಮಾಡಿ ಅಲ್ಲಿ ಕೂಡ ದುಃಖನ ಅನುಭವಿಸಿವಿ. ಈ ಎರಡನ್ನು ಮರಿಸಿ ಜಾಗ್ರ ಸ್ವಪ್ನವನ್ನು ಬಿಟ್ಟು ಸುಸುಪ್ತಿ ಅನುಭವವನ್ನು ಅನುಭವಿಸಿವಿ. ಆ ಅನುಭವ ಏನೈತಪ್ಪ ಅಂದ್ರೆ ನಿರ್ವಿಕೆ ಜ್ಞಾನ ಐತಿ. ಅದೇ ಕೂಡ ಅದನ್ನ ಹೆಂಗ್ ಪಡಿಬೇಕು ಅಂದ್ರ ಸಾಧನೆ ಮುಖಾಂತರ ಅಂದ್ರ ತೂರ್ಯ ಜ್ಞಾನ ಆಯ್ತಂದ್ರ ಇವು ಎಲ್ಲವನ್ನ ಅಳ್ಕೋತ ಬಂದಾಗ ಆ ತೂರ್ಯ ಜ್ಞಾನ ಆಯ್ತು ಅಂದ್ರ ಸಾಕ್ಷಿ ಜ್ಞಾನ ಆಯ್ತು ಅಂದ್ರ ಇವೆಲ್ಲವೂ ಕೂಡ ತನ್ನಷ್ಟಕ್ಕೆ ಈ ವಾಸನ ಮ್ಯಾಗಿದ್ದು ಬಿದ್ದು ಹೋಗ್ತಾವು. ವಾಸನಾ ಜ್ಞಾನದೊಳಗೆ ಸಾಕ್ಷಿ ಜ್ಞಾನದೊಳಗೆ ಹೋಗ್ತಾವು ಅನ್ನುವಂಥದ್ದು ಇಲ್ಲಿ ಅವ್ರು ಹೇಳೋರದಾರ. ನಮ್ಮಷ್ಟಕ್ಕೆ ತಾವೇ ಹುಟ್ಟಿ ನಾಶವಾಗಿ ಹೋಗುವಂತ ಜಾಗ್ರದ ಆದಿ 3 ಅವಸ್ಥೆಗಳು ಇರುತ್ತವೆ. ಅವು ತೋರಿ ಅಡಗದ ಕೂಡಲೇ ಉಳಿದಂತ ಯಾವ ಸ್ವರೂಪ ಉಂಟು, ತೋರಿ ಅಡಗಿದ ಕೂಡಲೇ ಉಳಿದಂತ ಯಾವ ಸ್ವರೂಪ ಉಂಟು ಅದು ತೂರ್ಯ ಅವಸ್ಥೆ. ಇದು ತನ್ನಷ್ಟಕ್ಕೆ ತಾನೇ ತೋರುವುದಿಲ್ಲ, ಕಿಂತು ಅಭ್ಯಾಸ ಮಾಡೋದ್ರಿಂದ ಇದು ನಮ್ಗೆ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇನ್ನ 8ನೇ ನುಡಿಯೊಳಗ ಇದು ಏನಪ್ಪಾ ಅಂದ್ರ ಮಾಯಾಶೀರ ಧರ್ಮವು ಮಾಯಿಗೆ ಸಾಕ್ಷಿಯಾದ ಆತ್ಮನಿಗೆ ಇಲ್ಲ. ಅಂದ್ರೆ ಈ ಮಾಯಾ ಇಲ್ಲಿ ಏನಾಯ್ತು
ಇಲ್ಲಿ ಆತ್ಮ, ಇಲ್ಲಿ ಈಶ್ವರ ಮತ್ತು ಮಾಯ ಇವು ಹೆಂಗ ಅದಾವ, ಎರಡಕ್ಕೂ ಆತ್ಮ ಹೆಂಗ ಸಾಕ್ಷಿ ಅದಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅಂದ್ರೆ ಇಲ್ಲಿ ನಮ್ಗೆ ಏನ ಅನುಭವಕ್ಕೆ ಬತ್ತು, ನಾನು ಚಿದಾಭಾಸದಿಂದ ನಾನು ಆತ್ಮನೇ ಇದೀನಿ ಅಂತ ನಾ ಹೇಳ್ತೇನೆ. ಚಿದಾಭಾಸ ನಂಗೆ ಶಾಸ್ತ್ರ ಬರ್ತದ, ಜ್ಞಾನ ಆಗ್ತದ, ಜ್ಞಾನ ಆಗ್ಯದ, ನಾನೇ ಬುದ್ಧಿ ಮನ ಬುದ್ಧಿಗಳು ಏನಂತಾವ ನಾನೇ ಆತ್ಮ ಅಂತಾವು. ಯಾಕಂತಾವು ಅವು ಎಲ್ಲ ಕಲಿತಾವು. ಆದ್ರ ಆ ಆತ್ಮನಗತಿ ಇವಕ್ಕೂ ವ್ಯವಹಾರ ಮಾಡಕ್ ಬರ್ತದ, ಆದ್ರ ಆತ್ಮ ಅಲ್ಲ. ಆದ್ರ ಆತ್ಮನಗತಿ ಏನ್ ಮಾಡ್ತಾವ, ವ್ಯವಹಾರ ಮಾಡ್ತಾವ ಅನ್ನುವಂಥದ್ದು ಹಿಂದ್ ಪಂಚಗಣ ಕೇಳ್ಕೊತ ಬಂದಿವೆ. ಇವ ನಿಜವಾದ ಸೌಕಾರ ಇಲ್ಲ, ಆದ್ರೂ ಇವ ಏನಾಗ್ಯಾನ ಸೌಕಾರ್ಯತೆ ವ್ಯವಹಾರ ಮಾಡ್ತಾನ. ಇವು ಮನ ಬುದ್ಧಿಗಳಿಗೆ ಏನಾಗ್ಯದ, ಇವು ಆತ್ಮನ ಲಕ್ಷಣಗಳು ಇಲ್ಲ, ಆತ್ಮ ಲಕ್ಷಣಗಳು ಯಾವು ಇಲ್ಲ. ಆತ್ಮೀಯತೆ ವ್ಯಕ್ತಿಗೆ ಮಾಡ್ತಾವು. ಅಂದ್ರ ಅದ್ರಗಂತೆ ಇವತ್ ನಾನ್ ತಿಳಿದೀನಿ ಅಂತೇಳಿ ವ್ಯಕ್ತಿಗೆ ಮಾಡ್ತಾವು. ಅವಾಗೂ ಕೂಡ ನಮಗೆ ಏನಾಗ್ತದ, ಅದು ಜ್ಞಾನ ಅಲ್ಲ. ಯಾವಾಗ ಅವು ಮನ ಬುದ್ಧಿಗಳು ಇಲ್ಲದಂಗ ಆಯ್ತು ಅಂದ್ರ, ಆ ಮನ ಬುದ್ಧಿ ಆತ್ಮನೊಳಗೆ ಲಯ ಆಯ್ತು ಅಂದ್ರ, ಅವಾಗ ಏನಾಗ್ತದ, ನನ್ನ ಇರುವಿಕೆ ನನ್ನ ಹಿಂಗ ಅದ ಅನ್ನುವಂಥದ್ದನ್ನ ಅವಾಗ ಸ್ವಯಂ ಅನುಭವ ಆಗ್ತದ. ಸ್ವಯಂ ಅನುಭವನೇ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಇವು ಕೂಡ ಮಾಯಿ ಸೇರಿದ ಧರ್ಮಗಳು, ಮಾಯಿ ಸಾಕ್ಷ್ಯದ ಆತ್ಮನೊಳಗೆ ನನ್ನೊಳಗೆ ಇಲ್ಲ ಇವು ಅನ್ನುವಂಥದ್ದನ್ನ ಹೇಳಿ, ಈ ಮಾಯಾ ತನು ಧರ್ಮವ ನಿಜ ಆತ್ಮನೊಳಗಿಲ್ಲ. ಮಾಯೆಯನ್ನು ಕಾಣುವ ಕಥದಿಂದೆ ಆ ಮಾಯಾ ಕಾಣಿಸಿಕೊಳ್ಳುವುದಾಗಿ ಖುಷಿ, ಆ ಮಾಯಾ ದೃಶ್ಯ ಮಾತ್ರವಿದು ಸತ್ಯ. ಇದು ಹೆಂಗೈತಿ, ಇವು ಎರಡನ್ನು ನಾನು ಅರಿತೀನಿ, ಆತ್ಮನನ್ನು ನಾನು ಅರಿತೀನಿ, ಅನಾತ್ಮವನ್ನು ನಾನು ಅರಿತೀನಿ. ಎರಡನ್ನು ಅರಿತೀನಿ ಅಂದ್ರ ನಾನು ಇನ್ನೊಂದು ನೆನಬೇಕು, ಇದಕ್ಕೆ ಎರಡಕ್ಕೂ ನಾನು ಸಾಕ್ಷಿ ಇದೀನಲ್ಲ. ಈ ದೇಹದೊಳಗ ಅನಾತ್ಮನು ಐತಿ, ಆತ್ಮನು ಅದ, ಎರಡಕ್ಕೂ ನಾನು ಬೆಳಗ್ತೀನಲ್ಲ. ಸತ್ಯ ಮಾಡೋ ಮುಂದನು ಕೂಡ ಯಾವ್ದೋ ನಾವು ಲೈಟಿನ ದೃಷ್ಟಾಂತ ಕೊಟ್ಟಿವಿ, ಅನುಭವಕ್ಕೆ ಬರ್ಬೇಕು. ಲೈಟ್ನೊಳಗ ನಾವ್ ಏನೇ ಮಾಡ್ತೇವಿ, ಪುರಾಣ ಓದ್ತೇವಿ, ಇನ್ನೊಂದೇನು ಸುಮಾರು ಮಾಡಿದ್ರು, ಆದ್ರ ಲೈಟಿಗೆ ಏನು ಇದು ಇಲ್ಲ. ಅವು ಮಾಡಿದಂತ ಫಲಗಳು ಅವಕ್ಕೆ ಬೇರೆ ಬೇರೆ ಅದಾವು. ಆದ್ರೆ ಇಲ್ಲಿ ನನಗ್ ಸಾಕ್ಷಿ ಜ್ಞಾನ ಆಗ್ಯದ, ಇವು ಎರಡಕ್ಕೂ ನನಗೆ ಯಾವ ಲೇಪನ ಇಲ್ಲ. ಇವು ಮನ ಬುದ್ಧಿ ಕಾರ್ಯಗಳು ನನಗೆ ಲೇಪನ ಇಲ್ಲ. ಇವು ಆತ್ಮನ ಅಂದಿತ್ತಲ್ಲದು, ನನಗೆಲ್ಲಾ ಜ್ಞಾನ ಅದ, ನಾ ಆತ್ಮ ಸ್ವರೂಪನಿದ್ದೀನಿ ಅಂತ ಮನ ಬುದ್ಧಿ ಅಂದಿರ್ತದ. ಅದು ಕೂಡ ಏನಾಗ್ತದ, ಒಮ್ಮೆ ಮನ ಬುದ್ಧಿನೂ ಕೂಡ ಮಿಲ್ಲಾದಂಗ ಆಗ್ತದ. ಅಂದ್ರ ಆತ್ಮ ಇರುದಿಲ್ಲನು, ಮನ ಬುದ್ಧಿಗಳಿಂದ ವಿಚಾರ ಮಾಡೋ ಮುನ್ನ ಆತ್ಮ ಸ್ವರೂಪನೇ ಅಂತಿರ್ತೇನೆ. ಇವು ಮನ ಬುದ್ಧಿಗಳು ಸುಸುಪ್ತಿ ಅವಸ್ಥೆ ಅಡಕಾಗುತ್ತಾವ, ಅಲ್ಲಿ ಇರುವುದೇ ಇಲ್ಲ. ಅವು ಇಲ್ಲಾರ್ದಾಗ ಆತ್ಮ ಇಲ್ಲನು. ಆತ್ಮ ತಾನ ಯಾವಾಗಲೂ ಅನ್ನೋದಂದ್ರೆ ಈ ಮನ ಬುದ್ಧಿಗಳಿಗೆ ಅವ ಏನಾಗಿರ್ತಾನ, ಸಾಕ್ಷಿಯಾಗಿರ್ತಾನ. ಅವ ತನ್ನ ಅರಿವಿನೊಳಗಿದ್ದಾಗ ಇವು ಮಾತ್ರ ಏನಾಗ್ತಾವ, ಮನ ಬುದ್ಧಿ ಹೋಗುತ್ತಾವು. ಇರ್ಲಿಕ್ಕಂದ್ರ ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಸ್ಥಿತಿ ಇರ್ಲಿಲ್ಲ ಅಂದ್ರ ಇವೇ ಕಾರ್ಯಗಳು ತೋರಿಸ್ತಾವ ನಮಗ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ನಮ್ಗೆ ಸ್ಪಷ್ಟ ಮಾಡಿಕೊಡ್ತಾರ. ಈ ಮಾಯಾ ತನು ಧರ್ಮವು ಮಾಯಾ ಸೇರ ಸಂಕೋಚ ಅಂದ್ರೆ ಇಲ್ಲಿ ಮಾಯಾ ತನು ಧರ್ಮವು ನಿಜಾತ್ಮನೊಳಗಿಲ್ಲ. ಈ ಮಾಯಾ ಸೇರಿದ ಧರ್ಮವು ತನಗೆ ಇಲ್ಲ. ಯಾಕಂದ್ರೆ ಈ ಮಾಯೆಯನ್ನು ತಾನು ಅರಿಯುವುದರಿಂದ, ಮಾಯೆಯು ತನ್ನಿಂದ ಅರಿಸಿಕೊಳ್ಳುವುದರಿಂದ ಇವು ಎಲ್ಲವೂ ಕೂಡ ಏನಯ್ಯವು ಮಿಥ್ಯೆ ಅದಾವು. ಅರಿವಂತ ತಾನು ಅರುಸ್ವರೂಪ ಹೆಂಗದನ, ಎಲ್ಲಾ ಕಡೆಗೂ ಪರಿಪೂರ್ಣವಾಗಿರುವುದರಿಂದ ಅವ ಹೆಂಗದನ, ತನ್ನ ಸ್ವರೂಪ ಹೆಂಗದ, ಸತ್ಯನಾಗಿರುತ್ತಾನೆ. ಅಂದ್ರೆ ಸತ್ತು ಚಿತ್ತು ಸತ್ಯ ಸ್ವರೂಪನಾಗಿರ್ತಾನೆ. ಹಿಂಗ ನಿಶ್ಚಯ ಮಾಡು ಮೈತ್ರಿ. ಹಿಂಗ ನೀನು ತಿಳ್ಕೊಂಡಿ ಅಂದ್ರ ನೀನೇನದಿ, ನೀನು ಮುಕ್ತಳೆ ಅದಿ. ನಿನಗೇನ ನಿನಗೆ ಸಂಶಯ ಬಂದಿತ್ತಲ್ಲ, ದೇಹ ಹೋದ್ರ ನಾನು ಹೋಗ್ತೀನಿ, ನಾನು ಸಾಯ್ತೀನಿ ಅನ್ನೋದು ಏನು ಭ್ರಮೆ ಆಗಿತ್ತಲ್ಲ, ಭ್ರಾಂತಿ ಆಗಿತ್ತಲ್ಲ, ಈ ದೇಹ ಹೋದ್ರು ನೀನ್ ಇರ್ತಿ. ಹೆಂಗ ಜಾಗ್ರ ಹೋದ್ರು ನಿನಗೇನಿರ್ತಿ, ನೀನ್ ಇರ್ತಿ. ಜಾಗ್ರದಾಗ ಇದ್ರೆ ನಾ ಇರ್ತೀನಿ ನಂಗಾಗಿತ್ತು. ಜಾಗ್ರ ಹೋದಾಗ ನಿನ್ಗೆ ಸ್ವಪ್ನದಾಗ ಇದ್ದಾಗನು ಕೂಡ ಜಾಗ್ರ ಇಲ್ಲ, ನೀ ಸ್ವಪ್ನದಾಗ ಅದಿ. ನಿನ್ ಸ್ವಪ್ನೂ ಇಲ್ಲ, ಸುಸುಪ್ತಿಯೊಳಗೆ ನೀ ಜೀವದಿ. ಅಂದ್ರೆ ಈ ಮೂರು ಅಥವಾ ನನ್ನ ದೇಹನೇ ಹೋಯ್ತು ಅಂದ್ರೆ ಈ ಮೂರು ನನಗೆ ಅದಾವು, ನಾನು ಸಾಯ್ತೀನಿ ಅನ್ನುವಂಥದ್ದು ಏನ್ ನಿನ್ ಭ್ರಾಂತಿ ಆಗಿದಲ್ಲ. ನೀನ್ ಆತ್ಮ, ನೀನು ಸಾಯವನು ಅಲ್ಲ. ನೀ ಹುಟ್ಟಿದ್ದನು ನಿನಗೆ ಸಾವು ಹೇಳುವಾಗಿತ್ತು, ನೀನು ಸಾವೇ ನಿನಗಿಲ್ಲ. ನೀನು ಸತ್ತು ಚಿತ್ ಸ್ವರೂಪ, ನಿನ್ನ ಸ್ವರೂಪ ಇರುವಿಕೆ ಅದ ಅನ್ನುವಂಥದ್ದನ್ನ ಮೈತ್ರೇಯಿಯವರು ಇಲ್ಲಿ ಹೇಳ್ಕೋತ ಹೊಂಟಾರ. ಮತ್ತ ಇಲ್ಲಿ ಏನ್ ಹೇಳ್ತಾರಂದ್ರ 9, 10, 11 ಇವು ಮತ್ತ ನಾಳೆಗೆ ಸ್ವಲ್ಪ ಇದ್ರ ಬಗ್ಗೆ ನಾಳೆಗೆ ಮತ್ತೆ ಚರ್ಚೆ ಮಾಡೋಣ. ನಾಳೆಗೆ ಇದನ್ನ ಜಜ್ಮೆಂಟ್ ಮಾಡ್ತಾರ. ಇವು ಹೆಂಗ ಸದ್ಯ ಇವು ಎಲ್ಲವೂ ಮೆಟ್ಟಲು ಹೇಳ್ಕೋತ ಹೋಗಿ ಕೊನೆಗೆ ಯಾವುದು ಇಲ್ಲದ ಇರುವಿಕೆ ನಿನ್ನ ಸ್ವರೂಪ ಅನ್ನೋದು ಹೆಂಗ ನಾವ್ ಇಲ್ತಾನ ತಿಳ್ಕೊಂಡು ಬಂದೇವಿ, ಎಲ್ಲರಿಗೂ ಅನುಭವ ಐತಿ. ಅದನ್ನ ಮತ್ತಿಷ್ಟವ್ರು ಹೆಂಗಪ್ಪ ಅಂದ್ರ ಒಂದು ಆಧಾರ ತಗೊಂಡು ಅದನ್ನೇನ ಮಾಡ್ತಾರ, ಅನುಭವದಿಂದ ನಮಗ ಮತ್ತ ನಾಳೆಗೆ ಜಜ್ಮೆಂಟ್ ಮಾಡ್ತಾರ. ಇದ್ರೊಳಗ
ಮೂರು ನುಡಿಯೊಳಗೆ ಬಂದಂತದ್ದನ್ನ ಯಾರಾದ್ರೂ ಸ್ವಲ್ಪ ತಮ್ಮ ಅನುಭವಕ್ಕೆ ಬಂದದ್ದನ್ನ ಹೇಳಿದ್ರ ಬಹಳ ಅನುಕೂಲ ಆಗ್ತದ. ಇಲ್ಲಿಕಂತ ಚರ್ಚೆ ಮಾಡಿದ್ರಪ್ಪ ಅಂದ್ರೆ ನಿನ್ನೆ ಸ್ವರೂಪಾನಂದ ಪೂಜ್ಯರು ಎಷ್ಟು ಚಂದ ಚರ್ಚೆ ಮಾಡಿದ್ರು. ಹಂಗ ಚರ್ಚೆ ಮಾಡಿದ್ರು ಕೂಡ ನಮ್ಮ ಅನುಭವಕ್ಕೆ ಬರ್ತದ. ಅದಕ್ಕೆ ತಾವ್ ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಮಹಾಂ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಎರಡನೆಯ ಸಂಧಿಯ ಅನುಗುಣವಾಗಿ ಸೂತ್ರ 10ರಲ್ಲಿ ಈ ತುರ್ಯಾ ವ್ಯವಸ್ಥೆಯ ಒಂದು ವಿಚಾರಧಾರೆಯನ್ನ ಅಪ್ಪರು ಬಹಳ ಸವಿಸ್ತರವಾಗಿ 2 ದಿನಗಳ ಮುಖಾಂತರ ನಮ್ಮೆಲ್ಲ ಜಿಜ್ಞಾಸುಗಳಿಗೆ ಅನುಕೂಲ ಮಾಡಿಕೊಟ್ರು. ಅದೇ ಪೂರ್ವಕವಾಗಿ ಈ ತುರ್ಯ ವ್ಯವಸ್ಥೆ ಬರಬೇಕಾದ್ರೆ ನಿನ್ನಲ್ಲಿ ಏನದಪ್ಪ ಸಾಧನೆಗಳು ಬೇಕು. ಆ ಸಾಧನೆಗಳು ನೀನು ವಿಧಿಪೂರ್ವಕವಾಗಿ ನಿರ್ವಹಿಸಿಕೊಂಡಿದ್ದೆ. ಆದರೆ ಈ ತುರ್ಯಾ ವ್ಯವಸ್ಥೆಯ ಪರಿಕಲ್ಪನೆ ನಿನ್ನಲ್ಲಿ ಬರ್ತದೆ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಯಾಕಂತಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಅವಸ್ಥೆಗಳು 3 ಅವಸ್ಥೆಗಳನ್ನ ಇಲ್ಲಿ ತನ ನಾವು ಅದರ ವ್ಯವಹಾರಗಳು, ಆ ಜಾಗ್ರಾದಿ ವ್ಯವಹಾರಗಳು ಇರ್ಬೋದು, ಸ್ವಪ್ನಾದಿ ವ್ಯವಹಾರಗಳು, ಈ ಸ್ವಪ್ನದಲ್ಲಿ ನನ್ನ ಇರುವಿಕೆ ಸ್ಥಿತಿಗಳು ಇರ್ಬೋದು. ಈ 3 ಅವಸ್ಥೆಗಳಲ್ಲಿ ನನ್ನ ಇರುವಿಕೆ ಸ್ಥಿತಿಯನ್ನ ಇಲ್ಲಿ ತನ ಬಹಳ ಸಾಕಷ್ಟು ಪರಮ ಪೂಜ್ಯರು ಅವುಗಳ ವ್ಯವಹಾರಗಳನ್ನ ನಮ್ಗ ತಿಳಿಸ್ಕೊತ ಬಂದ್ರು. ಅದೇ ಪೂರ್ವಕವಾಗಿ ಅವು 3 ಅವಸ್ಥೆಗಳು ಈ ಸತ್ವಾದಿ ಗುಣಗಳ ಮೂಲಕ ತೋರಿ ಅಡಗುವಂತವದವು. ಆ 3 ಅವಸ್ಥೆಗಳಿಗೆ ನೀನು ಸಾಕ್ಷಿ ರೂಪವಾಗಿ ಇದ್ದಿ. ಅದೇ ಸಾಕ್ಷಿ ರೂಪವಾಗಿ ಇದ್ದಿ ಅಂತ ನೀನು ತಿಳ್ಕೊಳ್ಳುವುದೇ ಇದು ತುರ್ಯ ವ್ಯವಸ್ಥೆ ಅದ. ಈ ವ್ಯವಸ್ಥೆಯು ಸಹ ಇದು ಏನದ, ಇದು ಆ ವಾಸನಾತ್ಮಕ ಗುಣಗಂಧಗಳಾತ್ಮಕ ಅವಸ್ಥೆಯಾಗಿರ್ತದ. ಇದು ಸಹ ಮಾಯಾ ಉಪಾಧಿಯಿಂದೇ ಕೂಡಿರ್ತದ. ಈ ಹಂಗ 3 ಅವಸ್ಥೆಗಳು ತೋರಿ ಅಡಿಗೆ ಹೋಗ್ತಾವು. ಆ ಅಡಿಗೆ ಹೋದ ಮ್ಯಾಲ ಉಳಿಯುವುದೇ ಇದು ತುರ್ಯ ಅವಸ್ಥೆ ಅದ. ಇದು ತುರ್ಯ ಅವಸ್ಥೆ ಏನದಲ್ಲ, ಇದು ಸಹ ಮಾಯಾದಿಂದ ಕೂಡಿದ್ದದ. ಯಾವುದು ನಿನ್ನಿಂದ ಅರಿಸಿಕೊಳ್ತದ, ಯಾವುದು ನಿನ್ನಿಂದ ನೀವು ತೋರುವೆಲ್ಲವೂ ನಿನ್ನಿಂದ ಅರಿಸಿಕೊಳ್ತಾವಲ್ಲ, ಇವೆಲ್ಲವೂ ಮಿಥ್ಯವಾಗ್ಯಾವು. ನೀ ಅರಿಯುವಂತವ ನೀನೇನು ಅದೆಯಲ್ಲ, ನೀನು ಪೂರ್ಣ ಅದಿ, ನೀನು ಸತ್ತು ಚಿತ್ತು ಆನಂದನೇ ನೀನು ಅದಿ. ಅದನ್ನ ನೀನು ನಿಶ್ಚಯ ಮಾಡಿಕೊಂಡಿದ್ದಾದ್ರ ಹಾಗಾಗಿ ನಿನಗೇನಾಗ್ತದ, ಈ ತುರ್ಯ ಅವಸ್ಥೆನೂ ಇಲ್ಲ, ಅದು ಸಹ ನಿನ್ನಿಂದ ಅರಿಸಿಕೊಳ್ಳುವುದೇ ಅದ. ಯಾಕಂತಂದ್ರ ಇವೆಲ್ಲ 3 ಅವಸ್ಥೆಗಳ ಜ್ಞಾನ ನನಗೆ ಹಂಗಾಯ್ತು. ಈ 3 ಅವಸ್ಥೆಗಳನ್ನು ನಾನು ಮೊದಲ ಇದ್ದಾಗೂ ತೋರ್ತಿದ್ದು, ಇವು ತಿಳಿದ ಮೇಲೂ ತೋರುವೆ. ಹೆಂಗತ್ತಂದ್ರ ಮೊದಲು ನಮಗೆ ಏನೇನು ಗೊತ್ತಾಗ್ತಿದ್ದಿಲ್ಲ. ಜಾಗ್ರ ಅಂದ್ರೇನು, ಸ್ವಪ್ನ ಅಂದ್ರೇನು, ಸುಸುಪ್ತಿ ಅಂದ್ರೇನು, ಇವೆಲ್ಲವುಗಳು ನಮ್ಮಲ್ಲಿ ಇವೇನು ತೋರುವುದವಲ್ಲ. ಈ ಮಹತ್ ಸತ್ಸಂಗಕ್ಕೆ ನಾವು ಬಂದ ಮ್ಯಾಲ, ಈ ಮಹತ್ ಸತ್ಸಂಗಕ್ಕೆ ನಾವು ಅಣಿಯಾದ ಮ್ಯಾಲ, ಈ ವೇದಾಂತ ಶಾಸ್ತ್ರಗಳ ಮುಖಾಂತರ ಆಗಲಿ, ಗುರು ಮುಖಾಂತರಿಂದ, ಶ್ರವಣ ಮನನಗಳ ಮುಖಾಂತರಿಂದ ನಮಗ ಇವು ಅವಸ್ಥೆಗಳು ತೋರಿ ಅಡಗುವುದವು. ಇವು ತಮ್ಮ ವ್ಯವಹಾರಗಳನ್ನು ಮಾಡಿ ಹೋಗುವಂಥದವು. ಇವೆಲ್ಲವುಗಳನ್ನು ಅರಿಯುವಂತವನು ನಾನು ಅದೀವಿ. ಯಾವ ಅರಿಸಿಕೊಳ್ಳುತ್ತಿರ್ತಾವು, ಯಾವ ದೃಶ್ಯಾದಿಗಳದಾವು, ಎಲ್ಲವೂ ಖುಷಿ ಅದಾವು, ಅವೆಲ್ಲವೂ ಮಿಥ್ಯೆ ಅದಾವು. ಇವೆಲ್ಲವುಗಳನ್ನು ಅರಿಯುವನೇ ನಾನು ಸತ್ಯನಾಗಿದ್ದೇನೆ, ನಾನು ಪರಿಪೂರ್ಣನಾಗಿದ್ದೇನೆ ಎಂಬತಕ್ಕಂಥದ್ದನ್ನ ಇವೆಲ್ಲ ಗುರುಗಳ ಮುಖಾಂತರದಿಂದ, ವೇದ ಶಾಸ್ತ್ರಗಳ ಮುಖಾಂತರದ ಇವೆಲ್ಲವುಗಳು ನಮಗ ಅರಿವಿಕೆ ಜ್ಞಾನ ಆಗ್ಯದಲ್ಲ. ಇವೆಲ್ಲರೂ ನಾವು ಭಾಗ್ಯವಂತರು. ಅದರ ಪೂರ್ವಕವಾಗಿ ಈ ನೀನು ಮೊದಲು ಈ ಸತ್ಸಂಗಕ್ಕ, ಈ ಜ್ಞಾನಕ್ಕೆ ನೀನು ಬರ್ಬೇಕಾದ್ರೆ ಕೆಲವು ಕರ್ತವ್ಯಾದಿಗಳನ್ನು ನೀನು ಮಾಡಬೇಕಾಗ್ತದ. ಈ ಜ್ಞಾನವನ್ನು ನೀನು ತಿಳ್ಕೋಬೇಕಾದ್ರೆ ನೀನು ಅಭ್ಯಾಸದಲ್ಲಿ ತೊಡಗಬೇಕಾಗ್ತದ. ಅಭ್ಯಾಸದ ಮುಖಾಂತರ ನೀನು ಮೆಟ್ಟಿಲುಗಳನ್ನು ಏರಿ ನಿನ್ನ ಉತ್ಥಾನ ಸ್ಥಿತಿ, ನಿನ್ನ ಸಹಜ ಸ್ಥಿತಿಗೆ ನೀನು ಬರಬೇಕಾದ್ರೆ, ನೀನು ಸ್ಥಿತಪ್ರಜ್ಞೆನ ಆಗ್ಬೇಕಾದ್ರ ಅವೆಲ್ಲವಾದಗಳನ್ನ ಇವು ಸಾಧನೆಗಳ ಮುಖಾಂತರ ನೀನು ಪೂರೈಸ್ಕೋಬೇಕಾಗ್ತದ. ಅದ ಪೂರ್ವಕವಾಗಿ ಅಪ್ಪರು ಸಪ್ತ ಭೂಮಿಕೆಗಳನ್ನು ಹೇಳಿದರು. ಸುಖಿಚ್ಛ, ಸುವಿಚಾರಣಿ, ತನುಮಾನಸ, ಸತ್ವಪಕ್ತಿ, ಅಸಂಶಕ್ತಿ, ಪದಾರ್ಥ ಭಾಮಿನಿ, ಕೊನೆಯದ್ದು ತುರ್ಯ. ಇವು 1, 2, 3 ಸುಖಿಚ್ಛ, ಸುವಿಚಾರಣಿ ಮತ್ತು ತನುಮಾನಸದ ಬಗ್ಗೆ ಸಾಕಷ್ಟು ಅಪ್ಪರ ಪರಮ ಪೂಜ್ಯರು ಹೇಳ್ಯಾರ. ಅದನ್ನೇನು ಹೇಳೋದು, ಲಕ್ಷಣಗಳನ್ನು ಹೇಳ್ಯಾರ. 1, 2, 3 ಇವು ಸಾಧನೆ, ಇವೇನು 3 ಭೂಮಿಕೆಗಳಲ್ಲ, ಇವೆಲ್ಲರೂ ನಾವು ಬಿಟ್ಟು ಬಿಡದೆ ಸಾಧನೆಯನ್ನು ಮಾಡಿಕೊಂಡಾಗ ಅಲ್ಲಿ ನನ್ನಲ್ಲಿ ಏನಾಗ್ತದ, ಸತ್ಯವಾದದ್ದನ್ನ ಹಿಡಿದು ಅಸತ್ಯವಾದದ್ದನ್ನೆಲ್ಲ ಅಲ್ಲದ ಭಾಗಗಳನ್ನ ತೆಗೆದು ಇವು 1, 2, 3ರಲ್ಲಿ ನಾವು ಸಾಧನೆ ಮುಖಾಂತರ ಸತ್ಯತೆಯನ್ನು ಅರ್ಥಕೊಳ್ಬೇಕಾಗ್ತದ. ಇಲ್ಲಿ 4ರಲ್ಲಿ ಏನದ, ವಾಸನ ಕ್ಷಯ ಮಾಡಿಕೊಳ್ಳುದು.
ಈ ನನ್ನಲ್ಲಿರುವ ಅನೇಕ ಜನ್ಮ ಜನ್ಮಾಂತರಗಳ ಬಂದಂತ ಅವೆಲ್ಲ ವಾಸನೆಗಳು, ಅವೆಲ್ಲವೂ ಮಿಥ್ಯೆ ಅದಾವು, ಅವೆಲ್ಲವೂ ಖುಷಿ ಅದಾವು. ಸರ್ವಕ್ಕೆ ನಾನು ಸಾಕ್ಷಿಯನ್ನು ಅಲ್ಲಿ ನಿರ್ವಿಕಲ್ಪ ಸ್ಥಿತಿಯನ್ನ ನಾವು ಪಡ್ಕೋತೀವಿ. ಅಂದ್ರ ಶುದ್ಧ ಸತ್ವಗುಣ ನನ್ನಲ್ಲಿ ತಯಾರಾಗ್ತದ. ಅಲ್ಲಿ ದೇಹದ ವಾಸನೆ ಹೋಗ್ತದ, ಲೋಕದ ವಾಸನೆ ಹೋಗ್ತದ, ಶಾಸ್ತ್ರದ ವಾಸನೆ ಹೋಗ್ತದ. ಅಲ್ಲಿ ಹೋಗಿ ಅಲ್ಲಿ ಏನಿರ್ತದ, ಕೇವಲ ನನ್ನ ಸ್ಥಿತಿ ವಾಸನ ರಹಿತವಾಗಿದ್ದ ಎಂಬತಕ್ಕಂಥದ್ದು ನನ್ನಲ್ಲಿ ಉದಯ ಆಗ್ತದ. ಅಲ್ಲಿಂದ 5ರಲ್ಲಿ ನಾ ನಿರ್ವಿಕಲ್ಪ ಸಮಾಧಿಗಳಿಂದ ಇವೆಲ್ಲವೂ ಹಂತ ಮಂತಗಳು ಹೋಗಿ ಬಿಡ್ತಾವ. ಯಾಕಂದ್ರೆ ದೇವೇ ನಾನು ಅಲ್ಲ ಅಂದ ಮೇಲೆ ಇವು ಹಂತ ಮಂತನು ಅಲ್ಲಿ ಹೋಗಿ ಬಿಡ್ತದ. ಮುಂದೆ ಪದಾರ್ಥ ಬಾಮಿನಲ್ಲಿ ಇವೆಲ್ಲವುಗಳು ತೋರಿ ಅಡಗುವುದವು, ಇವ್ಯಾವು ಶಾಶ್ವತ ಅಲ್ಲ ಎಂಬತಕ್ಕಂಥದ್ದಲ್ಲಿ ಅಲ್ಲಿ ಅಭಾವ ರೀತಿ ನನಗ ಪ್ರತೀತಿ ಉಂಟಾಗ್ತದ. ಹಾಗಾಗಿ ಕೊನೆಯದೇ ತೂರಿಯ ಸ್ಥಿತಿ ಇಲ್ಲೇನಾಗ್ತದ, ಎಲ್ಲವನ್ನು ಮೀರಿ ನೋಡುವುದು, ನೋಡಿಸಿಕೊಳ್ಳುವುದು, ಎಲ್ಲ ಪರಿಕರಗಳು ಮೀರಿ ಸರ್ವಕ್ಕೂ ನಾನೇ ಸಾಕ್ಷಿ ಇದ್ದೀನಿ. ಇಲ್ಲಿ ಸ್ಥಾನ ಸ್ಥಿತಿ, ನನ್ನ ಮನಸ್ಸಿನ ಸ್ಥಿತಿನೇ ತೂರಿಗ. ಅಲ್ಲಿ ಅಂದ್ರೆ ನನ್ನ ಮನಸ್ಸು ಒಯ್ದಾಡೋದು, ನನ್ನ ಏಕಾಗ್ರ ಚಿತ್ತದಿಂದ ಸರ್ವಕ್ಕೂ ನಾನೇ ಕಾರಣ ಕರ್ತ ಇದೀನಿ ಅಂತ ಉತ್ಥಾನ ಸ್ಥಿತಿ ಅನ್ನೋದೇ ಇಲ್ಲಿ ತೂರಿಗ ಹೇಳ್ಕೊತ ಬಂದ್ರು. ಅಂದ್ರ ಅವ ಯಾವತ್ತು ನನ್ನ ಆತ್ಮನ ಜೊತೆನೆ ಅಲ್ಲಿ ನಾ ಇರ್ತೀನಿ. ಅಲ್ಲಿ ಭಾವಗಳನ್ನು ಮೀರಿ ಏನೂ ಇಲ್ಲದೆ ಇರ್ತೀನಿ. ಯಾಕಂತಂದ್ರೆ ದೇಹವಿದ್ದಾಗಲೂ ದೇಹದ ಬಾಣ ಏನೂ ಇರುವುದಿಲ್ಲ. ಅದೇ ಈಗ ಸರ್ವ ಬ್ರಹ್ಮ ಸ್ಥಿತಿಯಲ್ಲಿ ನಾನು ಇರ್ತೀನಿ. ಉತ್ಥಾನ ಸ್ಥಿತಿ, ದೇಹದ ಆಗು ಹೋಗುಗಳನ್ನು ಸಹ ನಾನು ಸಾಕ್ಷಿಯಾಗಿ ಅಲ್ಲಿ ನೋಡ್ಕೋತಿರ್ತೀನಿ ಎಂಬತಕ್ಕಂಥದ್ದೇ ಈ ತೂರಿಗಾ ಸ್ಥಿತಿ. ಇದು ಸಹ ನನ್ನಿಂದ ಆರಿಸಿಕೊಳ್ತದ, ಇದು ಸಹ ಇದನ್ನು ನಾನಲ್ಲ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರ ಪರಮ ಪೂಜ್ಯರು ತಿಳಿಸಿಕೊಡ್ತಾರ. ಆ ಪೂರ್ವಕವಾಗಿ ನಾವೆಲ್ಲರೂ ಸೂಕ್ಷ್ಮತೆಯಿಂದ ಇವೆಲ್ಲ ವಿಚಾರಧಾರೆಗಳನ್ನ ಅರಿತುಕೊಂಡು ನನ್ನ ಯಥಾರ್ಥ ಸ್ವಲ್ಪ ಜ್ಞಾನವನ್ನು ನಾವು ಮಾಡ್ಕೊಳ್ಳು ಅಂತ ಹೇಳಿ ತಾವು ನುಡಿಸಿದ 2 ನುಡಿಗಳನ್ನ ತಮ್ಮ ಶ್ರೀ ಚರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ